ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೇಮಾವತಿ ಲಿಂಕ್ ಕೆನಾಲ್ ವಿವಾದ ಬಗೆಹರಿಸುವ ಸಂಬಂಧ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ವೇಳೆ ಮಾಗಡಿ ಶಾಸಕ ಬಾಲಕೃಷ್ಣ ಮತ್ತು ತುಮಕೂರು ಭಾಗದ ನಾಯಕರ ನಡುವೆ ಕಿತ್ತಾಟ ನಡೆದಿದೆ ಎನ್ನಲಾಗುತ್ತಿದೆ. ಹೇಮಾವತಿ ಲಿಂಕ್ ಕೆನಾಲ್ ಇದು ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಹಾಸನದ ಗೊರೂರು ಜಲಾಶಯದಿಂದ ದೊಡ್ಡ ಪೈಪುಗಳ ಮೂಲಕ ಕುಣಿಗಲ್ಗೆ ನೀರು ಪೂರೈಸುವ ಯೋಜನೆ. ಆದರೆ ಇದರ ವಿರುದ್ಧ ತುಮಕೂರಿನ ಹಲವು ತಾಲೂಕುಗಳ ರೈತರು ಸಿಡಿದೆದ್ದಿದ್ದಾರೆ. ಈ ಯೋಜನೆ ವಿಚಾರವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲು ನಿನ್ನೆ ವಿಧಾನಸೌಧದಲ್ಲಿ ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವರು ಆದ ಡಿಕೆಶಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿತ್ತು. ಕೇಂದ್ರ ಸಚಿವ ವಿ ಸೋಮಣ್ಣ, ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಮಂಜುನಾಥ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ದೆಹಲಿ ವಿಶೇಷ ಪ್ರತಿನಿಧಿ ಡಿಬಿ ಜಯಚಂದ್ರ ಹಾಗೂ ತುಮಕೂರಿನ ಹಲವು ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಹೇಮಾವತಿ ಲಿಂಕ್ ಕೆನಾಲ್ ಸಭೆ ವೇಳೆ ನಾಯಕರ ಜಟಾಪಟಿ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೌಂಟರ್ ಕೊಟ್ಟಿದ್ದು, ಯಾವ್ಯಾವುದೋ ರೂಟ್ನಲ್ಲಿ ನೀರು ಹೊಯ್ಯಲು ಹೋದ್ರೆ ಹೇಗೆ ಅಂತ ಅಸಮಾಧಾನ ಹೊರಹಾಕಿದ್ರು. ಸುರೇಶ್ ಗೌಡ ಮಾತಿಗೆ ದೆಹಲಿ ಪ್ರತಿನಿಧಿ ಡಿಬಿ ಜಯಚಂದ್ರ ಧ್ವನಿಗೂಡಿಸಿದ್ರು. ಇದರಿಂದ ಕೆರಳಿದ ಮಾಗಡಿ ಶಾಸಕ ಬಾಲಕೃಷ್ಣ ತುಮಕೂರು ಭಾಗದ ನಾಯಕರ ಮೇಲೆ ಏರು ಧ್ವನಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿದಿನ ನಾವೇನ್ ಆರ್ಮಿ ಪ್ರೊಟೆಕ್ಷನ್ ಅಲ್ಲಿ ನೀರು ಪಡಿಬೇಕಾ? ನಾವು ಕುಡಿಯೋದಕ್ಕೆ ಅಲ್ಪ ಪ್ರಮಾಣದಲ್ಲಿ ನೀರು ಕೇಳ್ತಾ ಇದ್ದೀವಿ. ಕುಡಿಯೋ ನೀರು ಕೊಡಲು ಅಡ್ಡಗಾಲು ಹಾಕಿದ್ರೆ ಹೇಗೆ ಅಂತ ಬಾಲಕೃಷ್ಣ ಗುಡುಗಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆಶಿ, ಎಸ್ಎಂ ಕೃಷ್ಣ ಅವಧಿಯಲ್ಲಿ ನೀವು ಮಾಡಿದ್ದೇನು? ಶಿರಾಗೆ ಹೇಗೆಲ್ಲ ನೀರು ತಗೊಂಡು ಹೋದ್ರಿ ಅನ್ನೋದು ಗೊತ್ತಿಲ್ವಾ ಅಂತ ಸ್ವಪಕ್ಷದ ಜಯಚಂದ್ರಗೆ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ತಮಿಳುನಾಡು, ಆಂಧ್ರ ಪ್ರದೇಶದ ರೀತಿ ನಾವು ನೀರಿಗಾಗಿ ಕಿತ್ತಾಡಬೇಕಾ? ನಾವೆಲ್ಲರೂ ಒಂದೇ ಭಾಗದಲ್ಲಿ ಇರೋರು, ಈ ರೀತಿ ಕಿತ್ತಾಡೋದು ಬೇಡ, ಸರಿಪಡಿಸ್ಕೊಂಡು ಹೋಗೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಶಾಸಕ ಬಾಲಕೃಷ್ಣ, ನಾವು ಬೆಳೆಗಾಗಿ ನೀರು ಕೇಳಿಲ್ಲ, ಕುಡಿಯೋ ನೀರು ಕೇಳಿದ್ದೀವಿ ಅಂತಂದಿದ್ದಾರೆ. ನಮ್ಮ ತುಮಕೂರು ಲೋಕಸಭಾ ಸದಸ್ಯರು ಆ ತುಮಕೂರಿನ ವಿಚಾರನ ಚರ್ಚೆ ಮಾಡೋದ್ರಲ್ಲಿ ಅವರು ಹೇಳಿದ್ರು, ಸೊಪ್ಪು ಬೆಳೆಯೋದಕ್ಕೆ, ತರಕಾರಿ ಬೆಳೆಯೋದಕ್ಕೆ ಮತ್ತು ತೋಟಗಾರಿಕೆ ಬೆಳೆಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ರು. ನಾವು ಅವೆಲ್ಲ ಬೆಳೆಯೋಕ್ಕಾಗಲ್ಲ, ನಾವು ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ದೀವಿ ನಾವು ಮಾಗಡಿಯವರು. ಬಿಜೆಪಿ ಶಾಸಕ ಸುರೇಶ್ ಗೌಡ ಈ ಯೋಜನೆ ವೈಜ್ಞಾನಿಕವೋ ಅಥವಾ ಅವೈಜ್ಞಾನಿಕವೋ ಅಂತ ಖಾತ್ರಿಪಡಿಸಿದ ಬಳಿಕ ಮುಂದುವರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಏನು ಯೋಜನೆ ಇದೆ ಅದೇ ಇರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಕೂಡ, ನಮ್ಮ ರೈತರ ಅಪೇಕ್ಷೆ ಕೂಡ. ಅದರಿಂದ ಬಂದು ಎಲ್ಲವನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಯೋಜನೆ ಇದೆಯಾ ಇಲ್ವಾ ಅನ್ನೋದನ್ನ ಖಾತರಿಪಡಿಸಿದ ಮೇಲೆ ಈ ಯೋಜನೆ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಒಟ್ನಲ್ಲಿ ನಿನ್ನೆಯ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ತಾವೇ ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ನಡೆಸುವುದಾಗಿ ಹೇಳಿದ್ದಾರೆ. ಹೇಮಾವತಿ ಹೋರಾಟಗಾರರ ಒತ್ತಾಯದ ಮೇರೆಗೆ ಐಐಟಿ ಇಂಜಿನಿಯರ್ಗಳಿಂದ ಪರಿಶೀಲಿಸಿ ವರದಿ ಪಡೆದುಕೊಳ್ಳೋದಾಗಿ ತಿಳಿಸಿದ್ದಾರೆ. ತುಮಕೂರಿನಿಂದ ಜಗದೀಶ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.